ಹೇ ದೇರ್, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಸೊ ಇವತ್ತು ನಾವು ಹೊರಟಿರೋದು ಕಡಲೆಕಾಯಿ ಪರಿಷೆಗೆ. ಸೊ ಈ ವರ್ಷ ಕಡಲೆಕಾಯಿ ಪರಿಷೆ ಹೇಗಿದೆ ಅಂತ ನೋಡೋಣ ಬನ್ನಿ. ನಾನು ಬೆಂಗಳೂರಿಗೆ ಬಂದು 6 ವರ್ಷ ಆದರೂ ನನಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ನಾನು ಈ ಒಂದು ಗಿರಿನಗರದಲ್ಲೇ ಇದ್ದೆ, ಬಟ್ ಆವಾಗಲೂ ಹೋಗೋಕ್ಕಾಗಿಲ್ಲ. ಈ ವರ್ಷ ಏನೋ ಟೈಮ್ ಬಂತು, ಹೋಗ್ತಾ ಇದ್ದೀವಿ. ವಿದ್ಯಾರ್ಥಿ ಭವನದೆದುರಿಗೆ 8 ಗಂಟೆ ಆದಾಗಲೂ ಇಷ್ಟು ರಶ್ ಇರುತ್ತೆ ಅಂತ ನೋಡಿ ಶಾಕ್ ಆಗೋಯಿತು. ಹಾಗೆ ಕಡಲೆಕಾಯಿ ಪರಿಷೆ ತುಂಬ ಚೆನ್ನಾಗಿತ್ತು. ತುಂಬ ಸ್ಟಾಲ್ಸ್ ಇತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಇರುತ್ತೆ ಅಂತ. ನಮಗಂತೂ ನಡೆದು ಸಾಕಾಗಿ ಆಗಲ್ಲ ಗುರು, ಇದು ಒಂದು ದಿನದಲ್ಲಿ ಮುಗ್ಸೋಕ್ಕೆ, ಇನ್ನೊಂದು ಸತಿ ಬಂದ್ರಾಯ್ತು ಅಂತ ಅಂದ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ನಡೆದ್ವಿ. ನಾವು ಲಾಸ್ಟ್ವರೆಗೂ ಹೋದ್ವಿ, ಬಟ್ 1 ರೋ ಅಷ್ಟೇ ಕಂಪ್ಲೀಟ್ ಆಗಿದ್ದು. ಅಲ್ಲಿ 4 ರೋಸ್ ಇದೆ. ಅದನ್ನು ಹೆಂಗೆ ಒಂದೇ ದಿನದಲ್ಲಿ ಸುತ್ತಕ್ಕಾಗುತ್ತೆ ಹೇಳಿ. ನಮ್ಮೂರಲ್ಲೂ ಜಾತ್ರೆ ಆಗುತ್ತೆ ಯಲ್ಲಾಪುರದಲ್ಲಿ 3 ವರ್ಷಕ್ಕೊಂದ್ಸತಿ. ಅಲ್ಲೂ ಇದೇ ಥರ ವೈಬ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದೂ ಕೂಡ ನನಗೆ ಪೂರ್ತಿ ಓಡಾಡುವಾಗಲೂ ಅದೇ ಅನ್ನಿಸ್ತಾ ಇತ್ತು, ಹೀಗೆ ಓಡಾಡ್ತಿದ್ದೆ ಅಲ್ಲೂ ಜಾತ್ರೆಯಲ್ಲಿ ಅಂತ. ಸೊ ಯಲ್ಲಾಪುರ ಜಾತ್ರೆನೂ ನೆಕ್ಸ್ಟ್ ಇಯರ್ ಇದೆ, ಅಲ್ಲೂ ಹೀಗೆ ಎಂಜಾಯ್ ಮಾಡಬೇಕು. ನಾವು ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ, ಸ್ವಲ್ಪ ಅದು ಇದು ತಿಂದಿದ್ದಷ್ಟೇ. ಹಾಗೆ ಶೇಂಗಾ ಒಂದು ತೊಗೊಂಡ್ವಿ, ಹಾಗೆ ಕಬ್ಬಿನಾಲ್ ತೊಗೊಂಡ್ವಿ, ಅದು ತುಂಬ ಚೆನ್ನಾಗಿತ್ತು. ಸೊ ಒಂದು ತೊಗೊಂಡಿದ್ವಿ, ಆಮೇಲೆ ಟೇಸ್ಟ್ ನೋಡಿಕೊಂಡು ಇನ್ನೊಂದು ತೊಗೊಂಡ್ವಿ. ಸೊ ಈ ಮಿನಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.